ಜೈ ಹಿಂದ್ ಎಲ್ಲ ನನ್ನ ಭಾವಿ ಸೈನಿಕರಿಗೆ, ಗಡಿಯನ್ನು ಕಾಯಲು ಕಾತರದಿಂದ ಕಾದು ಕುಳಿತಿರುವಂತಹ ನಮ್ಮ ಭಾವಿ ಸೈನಿಕರಿಗೆ ಜೈ ಹಿಂದ್ ಅಂತ ಹೇಳ್ತಾ, ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ, ಎಲ್ಲರೂ ಕಾಯ್ತಾ ಇದ್ರಿ ಟಿ ಎ ರ್ಯಾಲಿ ಯಾವಾಗ, ಟಿ ಎ ರ್ಯಾಲಿ ಯಾವಾಗ, ಟಿ ಎ ರ್ಯಾಲಿ ಯಾವಾಗ ಅಂತ. ಟಿ ಎ ರ್ಯಾಲಿ ನೋಟಿಫಿಕೇಶನ್ ಕನ್ಫರ್ಮ್ ಅಂತೂ ಆಗೇ ಬಿಡ್ತು. ಈ ದಿನಕ್ಕೋಸ್ಕರ ನೀವು ಕಾಯ್ತಾ ಇದ್ರಿ, ಆ ದಿನ ಬಂದೇ ಬಿಡ್ತು. ಇನ್ನೇನಿಲ್ಲ, ರನ್ನಿಂಗ್ ಹೊಡಿದ ಧೂಳು ಎಬ್ಸೋದ ಇಷ್ಟೇ ಬಾಕಿ ಐತಿ. ಡೇಟು ಮತ್ತು ಇದನ್ನ ಅದರ ಹೈಟ ವೇಟ ಬಗ್ಗೆ ಎಲ್ಲ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಇವತ್ತೇನು ಹೇಳ್ತೀನಪ್ಪ ಅಂತಂದ್ರೆ, ಡೇಟ್ ಎಲ್ಲಿ ನಡಿತೈತಿ, ಯಾವ ದಿನ ಯಾವ ಡಿಸ್ಟ್ರಿಕ್ಟ್ ಅದಾವ ಅದನ್ನ ಹೇಳ್ತಾ ಹೋಗ್ತೀನಿ, ಕೇಳ್ರಿ. ಈಗ ನೋಡ್ರಿ, 18ರಿಂದ 42 ತನಕ ಅಂತೂ ನಿಮ್ಗೆ ಏಜ್ ಗೊತ್ತೈತಿ. ಲೊಕೇಶನ್ನ ಬೆಳಗಾವಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸ್ಟೇಡಿಯಂನಾಗ ಈ ರ್ಯಾಲಿ ನಡಿತೈತಿ. ನೆಕ್ಸ್ಟ್ ನೋಡೋದಾದ್ರೆ 11 ಡಿಸ್ಟಿಕ್ಗಳು ಅದಾವೆ. 2 ತಾರೀಕು 16 ತಾರೀಕು ಸ್ಟಾರ್ಟ್, 16 ತಾರೀಕು 11 ಡಿಸ್ಟಿಕ್. ಯಾವ ಡಿಸ್ಟಿಕ್ ಬರ್ತಾವಪ್ಪ ಅಂತಂದ್ರೆ, ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲ್ಕೂರ್, ಚಿತ್ರದುರ್ಗ, ಕೊಡಗು, ಕಲಬುರಗಿ, ಬಳ್ಳಾರಿ, ಬೀದರ್ ಮತ್ತು ಚಿಕ್ಕಮಗಳೂರು. ಇವು ಯಾವಾಗಪ್ಪ ಅಂತಂದ್ರೆ 16 ತಾರೀಕು. 16 ತಾರೀಕು ಆದ ನಂತರ 17 ತಾರೀಕು ಎಷ್ಟು ಡಿಸ್ಟಿಕ್ ಇದಾವಪ್ಪ ಅಂತಂದ್ರೆ 10 ಡಿಸ್ಟಿಕ್ ಇದಾವೆ. 10 ಡಿಸ್ಟಿಕ್: ರಾಮನಗರ, ಮೈಸೂರು, ಮಂಡ್ಯ, ಬೆಂಗಳೂರೊಳಗೆ ಅರ್ಬನ್ ಬರ್ತೈತಿ ಮತ್ತು ರೂರಲ್ ಬರ್ತೈತಿ. ಬಾಗಲಕೋಟೆ, ಹಾಸನ್, ಉತ್ತರ ಕನ್ನಡ, ಚಾಮರಾಜನಗರ, ದಕ್ಷಿಣ ಕನ್ನಡ. ಇವು ಯಾವಾಗ 17 ತಾರೀಕು. ಇನ್ನು ನೆಕ್ಸ್ಟ್ 18 ತಾರೀಕು 10 ಡಿಸ್ಟಿಕ್ ಅದಾವೆ. ಅವು ಯಾವಪ್ಪ ಅಂತಂದ್ರೆ, ಬೆಳಗಾವಿ, ಉಡುಪಿ, ದಾವಣಗೆರೆ, ಶಿವಮೊಗ್ಗ, ರಾಯಚೂರು, ಗದಗ್, ಹಾವೇರಿ, ವಿಜಯನಗರ, ಯಾದಗಿರಿ ಮತ್ತು ವಿಜಯಪುರ. ಇವ 18 ತಾರೀಕು ಅದಾವ. ಇಷ್ಟಂತೂ ನಿಮ್ಗೆ ಬೇಕಾಗಿತ್ತು, ಇಷ್ಟ ನಿಮ್ಮ ಮಾಹಿತಿ ಕೊಟ್ನಿ. ನೆಕ್ಸ್ಟ್ ವೇಕೆನ್ಸಿ ಅಂತ ಬಂದ್ರೆ 1160 ವೇಕೆನ್ಸಿ ಟೋಟಲ್ ಇದಾವೆ. ಆಲ್ ಓವರ್ ಇಂಡಿಯಾ 1160 ಟೋಟಲ್ ವೇಕೆನ್ಸಿ ಇದಾವೆ. ನಮ್ಮ ಕರ್ನಾಟಕ ಒಳಗೆ ಜಿ ಡಿ 271 ಜಿ ಡಿ ಹುದ್ದೆಗಳಿದಾವೆ. 271 ನಮ್ಮ ಕರ್ನಾಟಕ ಅಷ್ಟೇ ಅಂದ್ರೆ ಅವು ಕಡಿಮೆ ಪೋಸ್ಟ್ ಅಲ್ಲ, ಭಾಳ ಅದಾವೆ. ಯಾರ್ಯಾರು ರನ್ನಿಂಗ್ ಪಾಸ್ ಹಾಕಿರ್ಲಿ ಪಕ್ಕಾ ರನ್ನಿಂಗ್ ನೀವು ಜಾಬ್ ಮಾಡ್ತೀರಂತ ಹೇಳ್ತಾ, ಅದ್ರೊಳಗೆ ಮತ್ತು ಟ್ರೇಡ್ಸ್ಮನ್ ಅಂತ ಬಂದ್ರೆ, ಟ್ರೇಡ್ಸ್ಮನ್ ಎಟ್ಟದಾವಪ್ಪ ಅಂತಂದ್ರೆ, ಟ್ರೇಡ್ಸ್ಮನ್ 2 ಹುದ್ದೆಗಳಿದಾವೆ. ನೀವು ಕ್ವಾಲಿಫಿಕೇಶನ್ ಏನು ಬೇಕು ಅಂತಂದ್ರೆ 10th 8th PUC ಇವು ಯಾವ ಬೇಕಾದ್ರೂ ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಅಂತ ಇಲ್ಲ, ಡೈರೆಕ್ಟ್ ಹೋಗಿ ಧೂಳು ಎಬ್ಸೋದು ಅಷ್ಟೇ ಐತಿ. ಅಪ್ಲಿಕೇಶನ್ ಹಾಕೋಂಗಿಲ್ಲ, ಡೈರೆಕ್ಟ್ ಹೋಗೋದು ಧೂಳು ಎಬ್ಸೋದು ಅಷ್ಟೇ. ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ. ಇಷ್ಟು ದಿನ ರ್ಯಾಲಿ ಯಾವಾಗ, ಟಿ ರ್ಯಾಲಿ ಯಾವಾಗ ಕೇಳ್ಕೊಂತ ಕುಂತೀರಿ, ಯಾರೂ ಪ್ರಾಕ್ಟೀಸ್ ಮಾಡಿಲ್ಲ. ಈ ಟಿ ಎ ಕನ್ಫರ್ಮ್ ಆಯ್ತು. ನಾ ಹೇಳಿದ್ನಿ ನವಂಬರ್ದಾಗ ಪಕ್ಕ ಆಕೈತಿ. ಒಂದು ವೇಳೆ ನವಂಬರ್ದಾಗ ಆಗಲಿಲ್ಲ ಅಂತಂದ್ರೆ ಡಿಸೆಂಬರ್ದಾಗಂತೂ 100% ಆಕೈತಿ. ಯಾಕಂತಂದ್ರೆ ಹೋದ ವರ್ಷ ನವಂಬರ್ದಾಗ ನಡೀತಿದ್ದ. ಡಿಸೆಂಬರ್ ಅಂದ್ರೂ 2 ತಿಂಗಳೈತಿ, ನವಂಬರ್ ಅಂದ್ರೂ 1 ತಿಂಗಳೈತಿ ಹೇಳಿದ್ ನಾನು. ಅದು ನೀವು ಕೇಳಲಿಲ್ಲ. ಈಗ ಅದ್ರ ಸಮಯಕ್ಕೆ ಹಾಕೋತೀರಿ. ಇನ್ನು ಟೈಮ್ ಭಾಳ ಕಡಿಮೆ ಐತಿ. ಡೈಲಿ ನೀವು 1-2 ಟೈಮ್ ಹೊಡ್ರೂ ಕಡಿಮೆ, 3 ಟೈಮ್ ಹೊಡ್ರೂ ಕಡಿಮೆ. ರನ್ನಿಂಗ್ ಪೂರ್ತಿ ಹಾರ್ಡ್ ಪ್ರಾಕ್ಟೀಸ್ ಮಾಡಿರಿ. ರನ್ನಿಂಗ್ ಭಾಳ ಹಾರ್ಡ್ ಇರ್ತೈತಿ. ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ ನೀವು ರನ್ನಿಂಗ್ ಹೊಡೆದ್ರಂದ್ರೆ ಆಲ್ಮೋಸ್ಟ್ ನೀವು ಕ್ಲಿಯರ್ ಆದಂಗೆನ. 80% ಎಲ್ಲ ರನ್ನಿಂಗ್ ಇರುತ್ತೆ, ಆಮೇಲೆ 20% ಎಕ್ಸಾಮ್ ಇರ್ತೈತಿ. ಅದಕ್ಕೆ ಈಗ ಡೇಟ್ ಸಮಯಕ್ಕೆ ಆಯ್ತಿದ್ರಿ. ಡೇಟ್ ಅಂತೂ ಸಿಕ್ತು. ಇನ್ನೇನಿಲ್ಲ, ರನ್ನಿಂಗ್ ಹೊಡಿ ಅಷ್ಟೇ ಬಾಕಿ ಐತಿ. ಹೊಡ್ರಿ ರನ್ನಿಂಗ. ಈ ಸರ್ತಿ ಧೂಳು ಎಬ್ಸ್ರಿ, ವರದಿ ಹಾಕೋರಿ, ಊರಾಗ ದಿಲ್ದಾರಾಗಿ ತಿರುಗಾಡ್ರಿ. ಇಷ್ಟು ಹೇಳಿ ಇವತ್ತಿನ ಮಾಹಿತಿ ಇಷ್ಟು ಸಾಕ. ಇದ್ರ ಬಗ್ಗೆ ಮತ್ತೇನಾದರೂ ನಿಮ್ಗೆ ಟಿ ಎ ರ್ಯಾಲಿ ಬಗ್ಗೆ ಮತ್ತೇನಾದರೂ ಮಾಹಿತಿ ಬಂತಂದ್ರೆ ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ನಾನಿದ್ದೀನಿ. ಮತ್ತೆ ಯೂಟ್ಯೂಬಲ್ಲಿ ನಿಮಗೊಂದು ಮತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿ ಬಿಡ್ತೀನಿ ಅಂತ ಹೇಳ್ತಾ ಇವತ್ತು ವೀಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.